ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು ಮಾಕ್ ಟೆಸ್ಟು 28th January ರಿಲೇಟೆಡು ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ನೀವು ಕೂಡ ಕ್ವೆಶನ್ ನೋಡಿದ ತಕ್ಷಣ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ, ಅಂದರೆ ನಿಮಗೂ ಕೂಡ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಅದು ಎಕ್ಸಾಮ್ ಇವಾಗ ಬರೋಕ್ಕಿದೆ ಅಲ್ವಾ, ಬೇರೆ ಎಕ್ಸಾಮ್ಸು ಕೂಡ ಅದಕ್ಕೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಕ್ವೆಶನು, ಇನ್ ವಿಚ್ ಇಯರ್ ವಾಸ್ ಭಾರತ್ ರತ್ನ ಫಸ್ಟ್ ಗಿವನ್? ಭಾರತ್ ರತ್ನ ಅವಾರ್ಡ್ ಇವಾಗ ರೀಸೆಂಟಾಗಿ ಕೊಟ್ಟಿದ್ರು, ಅದು ನ್ಯೂಸಲ್ಲಿದೆ. ಸೊ ಭಾರತ್ ರತ್ನ ಫಸ್ಟ್ ಟೈಮು ಯಾವ ವರ್ಷದಲ್ಲಿ ಕೊಟ್ಟಿದ್ರು ಅಂತ ಹೇಳಿ ಕೇಳ್ತಾ ಇದ್ದಾರೆ. 1951, 47, 54, 55. ಆನ್ಸರ್ ಬಂದ್ಬಿಟ್ಟು ಡಿ 54. 1954 ಇದನ್ನು ಕೊಟ್ಟಿರುವಂಥದ್ದು. ನೋಡಿ, 1954 2 ಅವಾರ್ಡ್ಸಿನ ಇನ್ಸ್ಟಿಟ್ಯೂಷನ್ಸ್ ಆಗೋಯಿತು. ಯಾವುದ್ಯಾವುದು ಅಂತಂದರೆ, ಒಂದು ಭಾರತ್ ರತ್ನ, ಇನ್ನೊಂದು ಪದ್ಮ ವಿಭೂಷಣ್. ಆಯಿತಾ, ಇದನ್ನು ನೆನ್ಪಿಟ್ಕೊಂಡಿರಿ. ಪದ್ಮ ವಿಭೂಷಣ್ ಎಸ್ಟಾಬ್ಲಿಷ್ ಮಾಡಿದ್ರು 1954. ಸೊ ಪದ್ಮ ವಿಭೂಷಣ್ ಎಸ್ಟಾಬ್ಲಿಷ್ ಮಾಡಿಕೊಂಡಾಗ ಅದರಲ್ಲಿ 3 ಕ್ಯಾಟಗರೀಸ್ ಮಾಡ್ಕೊಂಡಿದ್ರು. ಅದು ಯಾವ್ದು ಅಂತಂದರೆ ಪೆಹಲಾ ವರ್ಗ್, ದೂಸರಾ ವರ್ಗ್ ಮತ್ತು ತೀಸರಾ ವರ್ಗ್ ಅಂತ. ಸೊ ಈ ಪೆಹಲಾ ವರ್ಗು 1955 ಪದ್ಮ ವಿಭೂಷಣ್ ಆಯಿತು, ದೂಸರಾ ವರ್ಗ್ ಇರುವಂಥದ್ದು ಪದ್ಮ ಭೂಷಣ್ ಆಯಿತು, ತೀಸರಾ ವರ್ಗ್ ಇರುವಂಥದ್ದು ಪದ್ಮ ಶ್ರೀ ಆಯಿತು. ಸೊ ಇದ್ರ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಪದ್ಮ ಅವಾರ್ಡ್ಸು ನಾವು ಕಂಪ್ಲೀಟಾಗಿ ತಿಳ್ಕೊಂಡಿರೋಣ. ಅದರಲ್ಲಿ ಭಾರತ್ ರತ್ನ ಅವಾರ್ಡ್ಸ್ ಮೇಲೂ ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿರ್ತೀನಿ. ಈ ವರ್ಷ ಯಾರು 3 ಜನ ಭಾರತ ರತ್ನ ವಿನ್ ಆಗಿದ್ರು ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ನಾನಾಜಿ. ಸೊ ನಾನಾಜಿ ದೇಶ್ಮುಖ್, ಮತ್ತು ಇನ್ನೊಬ್ಬರು ಬಂದ್ಬಿಟ್ಟು ಭೂಪೇನ್. ಸೊ ಇವರು ಭೂಪೇನ್ ಅವರು ಮ್ಯೂಸಿಷಿಯನು, ನಾನಾಜಿ ದೇಶ್ಮುಖ್ ಇವರು ಬಂದ್ಬಿಟ್ಟು ನಮಗೆ RSS ವರ್ಕರ್ ಇದ್ದಾರೆ. ಇನ್ನೊಬ್ರು ಯಾರು ಅಂತಂದರೆ ನಮಗೆ ಪ್ರಣಬ್ ಮುಖರ್ಜಿ ವಿನ್ ಆಗಿದ್ದಾರೆ. ಸೊ ಇಷ್ಟು ಇಂಪಾರ್ಟೆಂಟು. ಫಸ್ಟ್ ಸ್ಟಾರ್ಟ್ ಆಗಿರುವಂಥದ್ದು, ಫಸ್ಟ್ ಕೊಟ್ಟಿರುವಂಥದ್ದು ಭಾರತ್ ರತ್ನ ಅವಾರ್ಡು 1954. ಸೊ ಆನ್ಸರು ಡಿ. ಸೆಕೆಂಡ್ ಕ್ವೆಶನು, ವಾಟ್ ಈಸ್ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್ ನೇಮ್ಡ್? ಇಂಡಿಯಾದು ಫಾಸ್ಟೆಸ್ಟ್ ಟ್ರೈನಿಗೆ ಏನಂತ ಹೆಸರಿಟ್ಟಿದ್ದಾರೆ? ಆನ್ಸರ್ ಬಂದ್ಬಿಟ್ಟು ಇದ್ರದ್ದು ನೋಡಿ, ನೀವು ಕಮೆಂಟ್ ಮಾಡಿರಿ ಅಲ್ಲಿವರೆಗೂ ಆನ್ಸರ್ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್. ಸಿ, ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಫಾಸ್ಟೆಸ್ಟ್ ಟ್ರೈನ್ ಯಾವುದು ಅಂತಂದರೆ ಟ್ರೈನ್ 18 ಅಂತ ನಾವು ಮುಂಚೆನೂ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಇದ್ರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋನು ಕೂಡ ಮಾಡಿದ್ದೀನಿ ನಾನು. ಸೊ ಫಾಸ್ಟೆಸ್ಟ್ ಟ್ರೈನ್ ಬಂದ್ಬಿಟ್ಟು ಟ್ರೈನ್ 18 ಅಂತ, ಇದು ಬಂದ್ಬಿಟ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ. ಸೊ ಇದ್ರ ಎಕ್ಸ್ಪ್ಲನೇಷನ್ ನೀವೇನಾದರೂ ಮುಂಚೆ ನೋಡ್ಕೊಂಡಿದ್ರೆ ನೀವು ಸ್ಕಿಪ್ ಮಾಡಿಬಿಟ್ಟು ಥರ್ಡ್ ಕ್ವೆಶನಿಗೆ ಹೋಗ್ಬಿಟ್ಟಿರಿ. ಬೇರೆಯವ್ರು ಯಾರು ನೀವು ಎಕ್ಸ್ಪ್ಲನೇಷನ್ ನೋಡ್ಕೊಂಡಿರಲಿಲ್ಲ ಅಂತಂದರೆ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿರ್ತೀನಿ, ಇನ್ನೊಂದು ಸರಿ ನೋಡ್ಕೊಂಡಿರಿ ನೀವು. ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು 160 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ. ಯಾವ ಸಿಟೀಸ್ ಮಧ್ಯದಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತಂದರೆ ಡೆಲ್ಲಿ ಮತ್ತು ವಾರಾಣಸಿ ಮಧ್ಯದಲ್ಲಿ ಇದು ಟ್ರಾವೆಲ್ ಮಾಡುತ್ತೆ. ಸೊ ಯಾವ ಊರಲ್ಲಿ ಇದರ ಕನ್ಸ್ಟ್ರಕ್ಷನ್ ಆಗೋಯಿತು ಅಂತಂದರೆ ಮಾಡರ್ನ್ ಕೋಚ್ ಫ್ಯಾಕ್ಟ್ರಿ. ಎಲ್ಲಿರುವಂಥದ್ದು ಮಾಡರ್ನ್ ಕೋಚ್ ಫ್ಯಾಕ್ಟ್ರಿ ಅಂತಂದರೆ ರಾಯ್ ಬರೇಲಿಯಲ್ಲಿ ಇರುವಂಥದ್ದು ಇದು ಮಾಡರ್ನ್ ಕೋಚ್ ಫ್ಯಾಕ್ಟ್ರಿ. ಫಿಫ್ತ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಇದ್ರದ್ದು ಅಂತಂದರೆ, ಈ ಟ್ರೈನ್ 18 ನೋಡಿ ಇಂಜಿನ್ ಲೆಸ್ ಟ್ರೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಜಿನ್ ಲೆಸ್ ಟ್ರೈನ್ ಅಂತಂದರೆ ಇಂಜಿನ್ ಇರಲ್ಲ ಅಂತ ಅಲ್ಲ, ಎಲ್ಲ ಬೋಗಿ ಕೆಳಗಡೆನೇ ಇಂಜಿನ್ ಇರುತ್ತೆ. ನಾರ್ಮಲ್ ಆಗಿ ನಮ್ಮ ಟ್ರೈನ್ಸ್ ಯಾವ ಥರ ಇರುತ್ತೆ ಅಂತಂದರೆ ಮುಂದೆ ಇಂಜಿನ್ ಇರುತ್ತೆ ಮತ್ತು ಹಿಂದ್ಗಡೆ ಬೋಗೀಸ್ನ ಎಳಿತಾ ಇರ್ತವೆ. ಆದರೆ ಇಂಜಿನ್ಲೆಸ್ ಟ್ರೈನಲ್ಲಿ ಏನಿರುತ್ತೆ ಅಂತಂದರೆ ಮುಂದೆ ಡ್ರೈವರಿಂದೊಂದು ರೂಮ್ ಇರುತ್ತೆ, ಅದರ ಹಿಂದ್ಗಡೆ ಬರುವಂಥದ್ದು ಏನೇನು ಕೋಚಸ್ ಅಥವಾ ಬೋಗೀಸ್ ಅಂತ ನಾವು ಕರಿತೀವಲ್ಲ, ಪ್ರತಿಯೊಂದು ಬೋಗಿ ಕೆಳಗಡೆನೂ ಕೂಡ ಸಪ್ರೇಟಾಗಿ ಇಂಜಿನ್ ಇರುತ್ತೆ. ಅದಕ್ಕೋಸ್ಕರನೇ ಅದು ಫಾಸ್ಟ್ ಹೋಗುವಂಥದ್ದು. ಸೊ ಇದಕ್ಕೆ ರೀನೇಮ್ ಮಾಡಿರುವಂಥದ್ದು ಏನು ಅಂತಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್. ಥರ್ಡ್ ಕ್ವೆಶನು, ಗೌರ್ಮೆಂಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ದ ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಆ್ಯಂಟಿ ಡಂಪಿಂಗ್ ಡ್ಯೂಟಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಗೌರ್ಮೆಂಟು. ಯಾವುದ್ರ ಮೇಲೆ? ಮೆಟಾಫಿನೈಲಡೆಮೈನ್ MPDA. ಯಾವ ದೇಶದಿಂದ ಬರುವಂಥ ಡ್ರಗ್ ಮೇಲೆ ಇವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಆ್ಯಂಟಿ ಡಂಪಿಂಗ್ ಡ್ಯೂಟಿನ? ಆನ್ಸರ್ ನೋಡಿ, ಚೈನಾದಿಂದ ಬರುವಂಥದ್ದು ಈ ಡ್ರಗ್ ಮೇಲೆ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದನ್ನು ಸ್ಟಾರ್ಟಿಂಗ್ ಡ್ರಗ್ ಮೇಲೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಹಾಕಿರುವಂಥದ್ದು 2014 ಹಾಕಿದ್ರು. ಅವಾಗ 5 ವರ್ಷಕ್ಕೆ ಆ ಡಂಪಿಂಗ್ ಡ್ಯೂಟಿ ಇರ್ತಿತ್ತು. ಸೊ ಅದು 2019 ಇರುತ್ತಲ್ವ. ಸೊ 2019 ಮಾರ್ಚಲ್ಲಿ ಅದು ಎಕ್ಸ್ಪೈರ್ ಆಗೋಕ್ಕಿತ್ತು. ಅದಕ್ಕೋಸ್ಕರ ಅದು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಮತ್ತೆ 2019 5 ವರ್ಷಕ್ಕೆ ಅದು ಆ್ಯಂಟಿ ಡಂಪಿಂಗ್ ಡ್ಯೂಟಿನ ಹಾಕಿದ್ದಾರೆ. ಸೊ ಇದು ನೋಡಿ, ಇದು ಫಿನೈಲಡಮೈನ್ ಯಾವುದರಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಕಲರ್ಸು ಅಥವಾ ಡೈಸ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಫೋಟೋಗ್ರಫಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಮೆಡಿಸಿನ್ ಇಕ್ವಿಪ್ಮೆಂಟ್ಸಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಚೈನಾದಿಂದ ಬರುವಂಥದ್ದು. ಸೊ ಈ ಡ್ರಗ್ ಬಗ್ಗೆ ತಿಳ್ಕೊಂಡಿರಿ ಮತ್ತು ಇಷ್ಟು ಡೇಟಾ ನೀವು ತಿಳ್ಕೊಂಡಿರಿ.
ಫೋರ್ತ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಹೈಯೆಸ್ಟ್ ಸ್ಟ್ಯಾಚ್ಯೂಟರಿ ಡಿಸಿಷನ್ ಮೇಕಿಂಗ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್. ಸೊ ಡ್ರಗ್ಸ್ ರಿಲೇಟೆಡ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬೋರ್ಡ್, ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್, ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಥವಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಆನ್ಸರ್ ಇದರದ್ದು ನೋಡಿ ಬಿ, ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್. ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಅಂತ. ಸೊ ಇದು ಇವಾಗ ರೀಸೆಂಟಾಗಿ ಒಂದು ಚೇಂಜಸ್ ಮಾಡಿದ್ದಾರೆ. ಏನಂತಂದರೆ ಇವಾಗ ಡ್ರಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕಳಿಸ್ತಾ ಇರ್ತಾರಲ್ಲ, ಡ್ರಗ್ಸ್ ಅಂತಂದರೆ ಇಲ್ಲಿ ಮೆಡಿಸಿನ್ನು, ಟಾನಿಕ್ಕು ಅದ್ರ ಬಗ್ಗೆ ಮಾತಾಡ್ತಿರೋಂಥದ್ದು. ಸೊ ಈಗ ಕಳಿಸ್ತಾ ಇರ್ಬೇಕಾದ್ರೆ ಏನಾಗಿರುತ್ತೆ, 1000 ಗಟ್ಟಲೆ ಅಥವಾ 1,00,000 ಗಟ್ಟಲೆ ಮೆಡಿಸಿನ್ಸ್ನ ಕಳಿಸ್ತಾ ಇರ್ತಾರೆ. ಸೊ ಇದನ್ನು ಇನ್ಸ್ಪೆಕ್ಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಇದರಲ್ಲಿ ಇನ್ಸ್ಪೆಕ್ಟರ್ಸ್ ಇರ್ತಾರೆ. ಸೊ ಡ್ರಗ್ಸ್ ರಿಲೇಟೆಡ್ ಇನ್ಸ್ಪೆಕ್ಟರ್ಸು ಕೂಡ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಥರ ಯಾವುದಾದ್ರು ಕಂಟೈನರಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಒಂದು 2-3 ಡ್ರಗ್ಸ್ನ ಹೊರಗಡೆ ತೆಗೆದುಬಿಟ್ಟು ಅದನ್ನು ಸ್ಟ್ಯಾಂಡರ್ಡ್ಸ್ ಯಾವ ಥರ ಇದೆ ಅದ್ರದ್ದು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ. ಸೊ ಮುಂಚೆ ಯಾವ ಥರ ಇತ್ತು ಅಂತಂದರೆ ಸ್ಟ್ಯಾಂಡರ್ಡ್ಸ್ ಚೆಕ್ ಮಾಡಿದಾಗ ಅದು ಸ್ಟ್ಯಾಂಡರ್ಡ್ಸ್ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ಏನು ಮಾಡ್ತಾಯಿದ್ರು, ಸ್ಟ್ಯಾಂಡರ್ಡ್ಸ್ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ಅದನ್ನು ನೋಡಿ ಅವ್ರ ಮೇಲೆ ಲೀಗಲು ನೋಟಿಸು ಅಥವಾ ಲೀಗಲಿ ಅವರು ಏನಾದರೂ ಕೇಸಸ್ನ ಫೈಲ್ ಮಾಡ್ತಾಯಿದ್ರು. ಬಟ್ ಇವಾಗ ಚೇಂಜಸ್ ಏನು ಮಾಡಿದ್ದಾರೆ ಅಂತಂದರೆ ಈ ಥರ ಅಕಸ್ಮಾತ್ ಒಂದು ಡ್ರಗ್ ಆದರೂ ಅದ್ರ ಒಳಗಡೆ ಸರಿ ಇರಲಿಲ್ಲ ಅಂತಂದರೆ ಈ ಕಂಪ್ಲೀಟ್ ಕಂಟೈನರ್ ಅಥವಾ ಈ ಕಂಪ್ಲೀಟ್ ಬಾಕ್ಸಲ್ಲಿ ಎಷ್ಟು ಡ್ರಗ್ಸ್ ಇರುತ್ತೆ ಅಥವಾ ಎಷ್ಟು ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಅದರ MRP ಮೇಲೆ ಫೈನ್ನ ಇವರು ಹಾಕಿರ್ತಾರೆ. ಸೊ ಅದಕ್ಕೆ ಪರ್ಮಿಷನ್ನ ಕೊಟ್ಟಿರುವಂಥದ್ದು, ಅಪ್ರೂವಲ್ನ ಕೊಟ್ಟಿರುವಂಥದ್ದು ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡು. ಅದೇ ಹೈಯೆಸ್ಟ್ ಸ್ಟ್ಯಾಚ್ಯೂಟರಿ ಡಿಸಿಷನ್ ಮೇಕಿಂಗ್ ಬಾಡಿ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್ ರಿಲೇಟೆಡು. ಫಿಫ್ತ್ ಕ್ವೆಶನು, ಇಂಡೋನೇಷ್ಯಾ ಮಾಸ್ಟರು ಯಾರು ವಿನ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಕ್ವೆಶನು. ಇದರ ಆನ್ಸರ್ ಏನು ಅಂತಂದರೆ ಡಿ, ನನ್ ಆಫ್ ದ ಅಬೌವ್. ಯಾಕಂತಂದರೆ ಇದನ್ನು ಯಾರು ವಿನ್ ಆಗಿರುವಂಥದ್ದು, ಸೈನಾ ನೆಹ್ವಾಲ್. ಸೊ ಸೈನಾ ನೆಹ್ವಾಲ್ ಇದನ್ನು ವಿನ್ ಆಗಿರುವಂಥದ್ದು. ಸೊ ಸೈನಾ ನೆಹ್ವಾಲು ಯಾರು ಅಗೇನ್ಸ್ಟ್ ಆಟ ಆಡ್ತಾ ಇದ್ರು ಇದರಲ್ಲಿ ಅಂತಂದರೆ ಕ್ಯಾರೋಲಿನಾ ಮರಿನ್ ಯಾವ ದೇಶದವರು ಅಂತಂದರೆ ಸ್ಪೇನು. ಸೊ ಇವರು ಇಂಜೋರ್ ಆಗಿರೋದ್ರಿಂದ ಇವರು ವಿಡ್ರಾ ಮಾಡಿಕೊಂಡ್ರು, ಅದರಿಂದ ಸೈನಾ ನೆಹ್ವಾಲ್ ಅವರು ವಿನ್ ಆಗಿದ್ರು. ಸೊ ಸೈನಾ ನೆಹ್ವಾಲ್ ಅವರು ಕೂಡ ಸ್ಟೇಟ್ಮೆಂಟಲ್ಲಿ ಹೇಳಿದರು ಅವ್ರಿಗೆ ಆ ಥರ ವಿನ್ ಆಗೋದು ಇಷ್ಟ ಇರಲಿಲ್ಲ ಅಂತ. ನೆಕ್ಸ್ಟು ಬಿಂಗ್ ಜಿಯಾವೋ ಅಂತ ಇದ್ದಾರಲ್ಲ, ಇವರು ಕೂಡ ಚೈನಾ ಬೇಸ್ಡ್ ಇವರು. ಸೊ ಚೈನೀಸು ಶಟಲ್ ಪ್ಲೇಯರು ಅಥವಾ ಬ್ಯಾಡ್ಮಿಂಟನ್ ಪ್ಲೇಯರು. PV ಸಿಂಧು ಅಂತಂದ್ರು ನಮ್ಗೆ ಗೊತ್ತಲ್ವ, ಸಿಲ್ವರ್ ಮೆಡಲಿಸ್ಟು ಒಲಿಂಪಿಕ್ಸಲ್ಲಿ. ಸೊ ಇವರು ಕೂಡ ಹೈದರಾಬಾದಿಂದ ಇದ್ದಾರೆ ಇವರು. ಸೊ ಇದರಲ್ಲಿ ಇಂಡೋನೇಷ್ಯಾ ಮಾಸ್ಟರ್ ವಿನ್ ಆಗಿರುವಂಥವ್ರು ಸೈನಾ ನೆಹ್ವಾಲ್. 6th ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಗೇವ್ ರಿಸರ್ವೇಷನ್ ಟು ಪಹಾಡಿ ಕಮ್ಯುನಿಟಿಗೆ ರಿಸರ್ವೇಷನ್ ಯಾವ ಸ್ಟೇಟ್ ಕೊಟ್ಟಿದೆ ಅಂತ ನೋಡಿ. ಆನ್ಸರ್ ಬಂದ್ಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ. ಸೊ ಈ ರಿಲೇಟೆಡ್ ಫ್ಯಾಕ್ಟ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ಪೋಸ್ಟ್ ಮಾಡ್ತಾ ಇರ್ತೀನಿ. ಯಾವುದಾದ್ರೂ ಇಂಪಾರ್ಟೆಂಟು ಏನಾದ್ರು ಚಿಕ್ಕದು ಫ್ಯಾಕ್ಟ್ಸ್ ಏನಾದ್ರು ಇದ್ದಿದ್ದು ಅಥವಾ ಚಿಕ್ಕದು ನ್ಯೂಸ್ ಏನಾದ್ರು ಇದ್ದಿದ್ರೆ ಅದನ್ನು ಇನ್ಸ್ಟಾಗ್ರಾಮಲ್ಲೇ ನಾನು ಪೋಸ್ಟ್ ಮಾಡಿರ್ತೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಅಲ್ಲಿ ನನ್ನ ಫಾಲೋ ಮಾಡ್ಕೋಬೋದು. ಸೊ ನಾವು ಪಹಾಡಿ ಕಮ್ಯುನಿಟಿಗೆ ಇವ್ರು ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಪಹಾಡಿ ಅಂತಂದರೆ ಏನು, ಸೊ ಐಸೋಲೇಟೆಡ್ ಏರಿಯಾದಲ್ಲಿ ಇರೋವಂಥವ್ರು. ಸೊ ಅವ್ರಿಗೆ ಆ್ಯಕ್ಸಸ್ಸು ಅಷ್ಟೊಂದು ಕರೆಕ್ಟಾಗಿ ಇರಲ್ಲ. ಆ್ಯಕ್ಸಸ್ ಪಾಯಿಂಟ್ಸ್ ಅಂತಂದರೆ ಸಿಟಿ ಲಿಮಿಟ್ಸಲ್ಲಿ ಅವ್ರಿಗೆ ಆ್ಯಕ್ಸಸ್ ಅಷ್ಟೊಂದಿರಲ್ಲ. ಅದಕ್ಕೋಸ್ಕರ ಪಹಾಡಿ ಕಮ್ಯುನಿಟಿ ಅವ್ರಿಗೆ ಜಾಬ್ಸಲ್ಲಿ ರಿಸರ್ವೇಷನ್ನ ಕೊಟ್ಟಿದ್ದಾರೆ. ಸೊ ಜಾಬ್ಸಲ್ಲಿ ಇವ್ರಿಗೆ ರಿಸರ್ವೇಷನ್ನ ಕೊಟ್ಟಿರುವಂಥದ್ದು, ಎಜುಕೇಷನಲ್ಲ ಅಲ್ಲ. ಸೊ ಜಾಬ್ಸಲ್ಲಿ ಕೊಟ್ಟಿರುವಂಥದ್ದು. ಇದನ್ನು ನೆನ್ಪಿಟ್ಕೊಂಡಿರಿ. ಪಹಾಡಿ ಕಮ್ಯುನಿಟಿ ಯಾವುದಕ್ಕೆ ಬಿಲಾಂಗ್ ಆಗಿರುತ್ತೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ. ನೆಕ್ಸ್ಟು ಕೆಲವೊಂದು ನಾವು ಎಕ್ಸಾಂಪಲ್ಸ್ ನೋಡ್ಕೋಬೇಕು ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಲೇಟೆಡು ನೋಡಿ. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇವಾಗ ಪ್ರೆಸಿಡೆಂಟ್ಸ್ ರೂಲ್ ನಡೀತಾ ಇದೆ. ಯಾಕೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಏನಾಗಿತ್ತು ಅಂತಂದರೆ ಅಸೆಂಬ್ಲಿ ಇವಾಗ ಇರುವಂಥದ್ದು ಏನು ಲೆಜಿಸ್ಲೇಚರ್ ಇತ್ತಲ್ಲ, ಸೊ ಅದರಲ್ಲಿ ಸ್ವಲ್ಪ ಮೈನಾರಿಟಿ ಸ್ಟೇಟಸ್ಗೆ ಬಂದ್ಬಿಡ್ತು. ಮೆಹಬೂಬಾ ಮುಫ್ತಿ ಅವರು ಅಲ್ಲಿ ಏನಿದ್ರು ಅಂತಂದರೆ ಮೆಹಬೂಬಾ ಮುಫ್ತಿ ಅವರಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು BJP ಸಪೋರ್ಟಿಂದ. ಸೊ BJP ಏನು ಮಾಡ್ತು ಅಂತಂದರೆ ಸಪೋರ್ಟ್ನ ವಿಡ್ರಾ ಮಾಡ್ಕೊಂಡ್ಬಿಟ್ಟಿತ್ತು ಜೂನಲ್ಲಿ. ಸೊ ಜೂನಲ್ಲಿ ಸಪೋರ್ಟ್ನ ವಿಡ್ರಾ ಮಾಡ್ಕೊಂಡ ತಕ್ಷಣ ಅಲ್ಲಿ ಏನಾಗಿತ್ತು ಅಂತಂದರೆ ಗವರ್ನರಿನ ರೂಲ್ ಇತ್ತು. ಯಾರು ರೂಲ್ ಇತ್ತು? ಗವರ್ನರಿನ ರೂಲ್ ಇತ್ತು. ಗವರ್ನರ್ ಏನು ಮಾಡಿದ್ರು, ನವಂಬರ್ 2018, ಇದು ಜೂನು 2018, ನವಂಬರ್ 2018 ಗವರ್ನರ್ ಏನು ಮಾಡಿದ್ರು ಅಂತಂದರೆ ಕಂಪ್ಲೀಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡಿ ಪ್ರೆಸಿಡೆಂಟಿಗೆ ಹೇಳಿದ್ರು. ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವ್ರಿಗೆ ಹೇಳಿದ್ರು, ನೀವು ಪ್ರೆಸಿಡೆಂಟ್ ರೂಲ್ನ ಇಂಪ್ಲೈ ಮಾಡಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅಂತ. ಸೊ ಅದಕ್ಕೆ ಪ್ರೆಸಿಡೆಂಟ್ ಅದಕ್ಕೆ ಅಸೆಟ್ ಕೊಟ್ಬಿಟ್ಟು ಇವಾಗ ಪ್ರೆಸಿಡೆಂಟ್ ರೂಲು ನಡೀತಾ ಇದೆ. ಸೊ ಪ್ರೆಸಿಡೆಂಟ್ ರೂಲ್ ಬಂದ ಮೇಲೆ 6 ತಿಂಗಳಲ್ಲಿ ಅಲ್ಲಿ ಎಲೆಕ್ಷನ್ಸು ನಡಿಬೇಕು. ಎಲೆಕ್ಷನ್ಸ್ ನಡೆದು ನೆಕ್ಸ್ಟ್ ಒಂದು ಸ್ಟೇಬಲ್ ಗೌರ್ಮೆಂಟ್ ಬಂದಿರಬೇಕು. ಯಾಕಂತಂದರೆ ಈ ಥರ ಪ್ರೆಸಿಡೆಂಟ್ ರೂಲ್ ಬಂದಿದ್ರೆ ಅದು ಟೆಂಪರರಿ ಥರ, ಯಾಕಂದರೆ ಸ್ಟೇಟಲ್ಲಿ ಅವ್ರದ್ದೇ ಗೌರ್ಮೆಂಟ್ ನಡಿಬೇಕಲ್ವಾ. ಸೊ ಇಷ್ಟು ಅಪ್ಡೇಟು ನೆನ್ಪಿಟ್ಕೊಂಡಿರಿ. ಸೊ ಮಲಿಕ್ ಅಂತ ಇದ್ದಾರೆ ಅಲ್ಲಿ ಗವರ್ನರು. ಸೊ ಗವರ್ನರೇ ಇದಕ್ಕೆ ಅಸೆಂಟು ಕೂಡ ಕೊಟ್ಟಿದ್ದು ರಿಸರ್ವೇಷನ್ಗೆ.
ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಓಪನ್ ಟೈಟಲು ನೋವಾಕ್ ಜೋಕೋವಿಚ್ ವಿನ್ ಆಗಿದ್ದಾರೆ 2019 ಕೂಡ. ಸೊ ಅದಕ್ಕೆ 2019 ವಿನ್ ಆಗಿದ್ದಾರೆ. ಟೋಟಲ್ ಆಗಿ ಎಷ್ಟು ಆಸ್ಟ್ರೇಲಿಯನ್ ಓಪನ್ ಇವ್ರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು 7, ಕಂಪ್ಲೀಟ್ಲಿ ಫ್ಯಾಕ್ಚುಯಲು, ಅಂದ್ರೂ ಕೂಡ ನೀವು ನೆನ್ಪಿಟ್ಕೊಂಡಿರಿ. ಯಾರನ್ನ ಸೋಲ್ಸಿದ್ರು ನೋವಾಕ್ ಜೋಕೋವಿಚ್ ಅಂತಂದರೆ ರಾಜರ್ ಫೆಡರರ್ ಇದ್ದಾರಲ್ಲ ಅವ್ರನ್ನ ಇವರು ಸೋಲ್ಸಿದ್ರು. 8th ಕ್ವೆಶನು, ರೀಸೆಂಟ್ಲಿ ಒಂದು ಮಾಲ್ವೇರ್ನ ಡಿಟೆಕ್ಟ್ ಮಾಡ್ಕೊಂಡಿದ್ರಂತೆ. ಸೊ ಯಾರು ಡಿಟೆಕ್ಟ್ ಮಾಡ್ಕೊಂಡಿದ್ರು ಅಂತಂದರೆ ಇದನ್ನು ಕ್ಯಾಸ್ಪರ್ಸ್ಕಿ ಅವರು. ಸೊ ಕ್ಯಾಸ್ಪರ್ಸ್ಕಿ ಅಂತ ನೀವು ಆ್ಯಂಟಿವೈರಸ್ಸು ಕೂಡ ನೋಡ್ಕೊಂಡಿರ್ತಾರಲ್ಲ, ಅವರು ರಿಸರ್ಚಲ್ಲಿ ಇದು ಒಂದು ಟ್ರಾಜನ್ ವೈರಸ್ಸು ಅಥವಾ ಒಂದು ಟ್ರಾಜನ್ ಮಾಲ್ವೇರು ಕ್ರಿಪ್ಟೋ ಕರೆನ್ಸಿನ ಕದಿಯುವಂಥದ್ದು. ಕ್ರಿಪ್ಟೋ ಕರೆನ್ಸಿ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಬಿಟ್ಕಾಯಿನ್. ಸೊ ಬಿಟ್ಕಾಯಿನ್ ಆ ಥರ ಕ್ರಿಪ್ಟೋ ಕರೆನ್ಸೀಸ್ನ ಕದಿಯುವಂಥದ್ದು ಒಂದು ಮಾಲ್ವೇರ್ನ ಡಿಟೆಕ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಹೊಸದಿರುವಂಥದ್ದು. ಆ ಮಾಲ್ವೇರಿನ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ನೋಡಿ ಆನ್ಸರ್ ಬಂದ್ಬಿಟ್ಟು ಅದರ ಮಾಲ್ವೇರಿನ ಹೆಸರು ಬಂದ್ಬಿಟ್ಟು ರೇಜಿ ಅಂತ. ಮಿಕ್ಕಿದ 3 ಆಪ್ಷನ್ ಇದಾವಲ್ಲ, ಇವೆಲ್ಲ ಬೇರೆ ಥರದ್ದು ಕ್ರಿಪ್ಟೋ ಕರೆನ್ಸಿ. ಸೊ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಬಿಟ್ಕಾಯಿನ್ ಅಂತಲೇ ನೆನಪು ಬರುತ್ತೆ. ಆದರೆ ಬಿಟ್ಕಾಯಿನ್ ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ. ಅದೇ ಥರ ಸಾವಿರಾರು ಗಟ್ಟಲೆ ಕ್ರಿಪ್ಟೋ ಕರೆನ್ಸೀಸ್ ಇದ್ದಾವೆ. ಎಕ್ಸಾಂಪಲು ರಿಪಲ್ಲು, ಇಥೀರಿಯಮು, ಡ್ಯಾಶು, ಇವೆಲ್ಲದೂ ಕೂಡ ಬೇರೆ ಬೇರೆ ಥರ ಕ್ರಿಪ್ಟೋ ಕರೆನ್ಸೀಸು. ಸೊ ಇದು ಮಾಲ್ವೇರ್ ಹೆಸರೇನು, ರಾಜಿ ಅಂತ. 9th ಕ್ವೆಶನು, ಹೂ ಇಸ್ ದ ಹೆಡ್ ಆಫ್ ಪದ್ಮ ಅವಾರ್ಡ್ ಕಮಿಟಿ. ಸೊ ಪದ್ಮ ಅವಾರ್ಡ್ನ ಕೊಡೋಕ್ಕೆ ಒಂದು ಕಮಿಟಿನ ಸೆಟಪ್ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಹೆಡ್ ಯಾರಾಗಿರ್ತಾರೆ ಅಂತ ಹೇಳಿ ಕೇಳ್ತಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕ್ಯಾಬಿನೆಟ್ ಸೆಕ್ರೆಟರಿ. ಸೊ ಆ ಕಮಿಟಿನ ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಹೆಡ್ ಬಂದ್ಬಿಟ್ಟು ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರೆ, ಮತ್ತು ಅದಾದಮೇಲೆ ಮೆಂಬರ್ಸು ಇರ್ತಾರೆ. ಹೋಮ್ ಸೆಕ್ರೆಟರಿ ಮೆಂಬರ್ ಇರ್ತಾರೆ, ಸೆಕ್ರೆಟರಿ ಟು ಪ್ರೆಸಿಡೆಂಟು ಕೂಡ ಅದರಲ್ಲಿ ಮೆಂಬರ್ ಇರ್ತಾರೆ, ಮತ್ತು 4 ಎಮಿನೆಂಟ್ ಪರ್ಸನ್ಸು ಕೂಡ ಇರ್ತಾರೆ. ಅದ್ರ ಬಗ್ಗೆ ನಾವು ಸಪ್ರೇಟ್ ವಿಡಿಯೋಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ಕೊಂಡಿರೋಣ ಪದ್ಮ ಅವಾರ್ಡ್ಸ್ ಬಗ್ಗೆ. 10th ಕ್ವೆಶನು, ಆರ್ಟಿಕಲ್ 371H. ಸೊ ಆರ್ಟಿಕಲ್ 371J ಅಂತ ಕೇಳಿಬಿಟ್ರೆ ಎಲ್ಲರಿಗೂ ಗೊತ್ತು ನಮಗೆ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತ. ಆದರೆ ಆರ್ಟಿಕಲ್ 371H ಯಾವ ಸ್ಟೇಟಿಗೆ ಸ್ಪೆಷಲ್ ಪ್ರಾವಿಷನ್ಸ್ನ ಪ್ರೊವೈಡ್ ಮಾಡುತ್ತೆ? ಇದರ ಆನ್ಸರ್ ನೋಡ್ಕೊಂಡಿರಿ, ನೀವು ಕಮೆಂಟ್ ಮಾಡಿರಿ ಎಲ್ಲಿವರೆಗೂ ಕಮೆಂಟ್ ಸೆಕ್ಷನಲ್ಲಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅರುಣಾಚಲ್ ಪ್ರದೇಶಿಗೆ ಸ್ಪೆಷಲ್ ಪ್ರೊವಿಷನ್ನ ಪ್ರೊವೈಡ್ ಮಾಡುವಂಥದ್ದು ಇದು ಆರ್ಟಿಕಲ್ 371H ಪ್ರೊವೈಡ್ ಮಾಡುತ್ತೆ. ಸೊ ನೋಡಿ, ಗೋವಾಗೆ ಯಾವುದು ಪ್ರೊವೈಡ್ ಮಾಡುತ್ತೆ ಅಂತಂದರೆ ಆರ್ಟಿಕಲ್ 371I ಗೋವಾಗೆ ಸ್ಪೆಷಲ್ ಪ್ರೊವಿಷನ್ನ ಪ್ರೊವೈಡ್ ಮಾಡುವಂಥದ್ದು. ಮಿಜೋರಾಮಿಗೆ ಆರ್ಟಿಕಲ್ 371G ಪ್ರೊವೈಡ್ ಮಾಡುತ್ತೆ. ಸಿಕ್ಕಿಮಿಗೆ ಆರ್ಟಿಕಲ್ 371E ಪ್ರೊವೈಡ್ ಮಾಡುತ್ತೆ. ಸೊ ನಾನು ಇದ್ರ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋದು ನೋಟ್ಸ್ ಮಾಡ್ತಾ ಇದ್ದೀನಿ. ಆರ್ಟಿಕಲ್ 371 ಅಂಡರಲ್ಲಿ ಯಾವ್ದು ABCD ಯಾವ್ದು ಬರುತ್ತೆ, ಯಾವ್ಯಾವ ಸ್ಟೇಟಿಗೆ ಸಂಬಂಧಪಟ್ಟಿರೋ ಹಂಗಿದೆ, ಅದನ್ನೆಲ್ಲದು ಒಂದ್ಸರಿ ನೋಡ್ಕೊಂಡಿರೋಣ. ಮತ್ತು ನಮ್ಮದು ಆರ್ಟಿಕಲ್ 371J ಏನಿದೆಯಲ್ಲ ಅದನ್ನು ಕೂಡ ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಂಡಿರೋಣ. ಸೊ ನೀವು ಇವಾಗ ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ. ಇನ್ನೊಂದೇನು ಕಮೆಂಟ್ ಸೆಕ್ಷನಲ್ಲಿ ಹೇಳಿರಬೇಕು ಅಂತಂದರೆ, ನೀವು ಆರ್ಟಿಕಲ್ 371B ಯಾವ ಸ್ಟೇಟಿಗೆ ಸಂಬಂಧಪಟ್ಟಿದೆ, ಆರ್ಟಿಕಲ್ 371B ಯಾವ ಸ್ಟೇಟಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ಇದೇ ಥರ ಬರ್ದಿರಿ. ಆರ್ಟಿಕಲ್ 371B ಇದು ಸೋ ಆ್ಯಂಡ್ ಸೋ ಸ್ಟೇಟಿಗೆ ಸಂಬಂಧಪಟ್ಟಿದೆ ಅಂತ. ಯಾಕಂತಂದರೆ ನೀವು ಕಮೆಂಟ್ ಮಾಡಿರ್ತೀರ, ಅದನ್ನು ಬೇರೆಯವ್ರು ಯಾರು ಕಮೆಂಟ್ ನೋಡಿದ್ರೆ ಅವ್ರಿಗೂ ಕೂಡ ಆನ್ಸರ್ ಇದೆ, ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿರತ್ತೆ. ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಬೇರೆಯವ್ರ ಜೊತೆನೂ ಕೂಡ ಶೇರ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವಿಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.